ಹೂವಿನ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಫುಲ್ ಟೈಮ್ ಆಗೋಗಿದೆ. ತುಳಸಿ ಹಬ್ಬಕ್ಕೆ ಹೂವಿನ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಫುಲ್ ಟೈಮ್ ಆಗೋಗಿದೆ. ಬೆಳಗ್ಗೆಯಿಂದ ಕೆಲಸ ಹೋಗಿತ್ತು. ಹಾಗಾಗಿ ಈಗ ಬೇಗ ಮಾಡ್ತಾ ಇದ್ದೀನಿ. ಆ್ಯಂಡ್ 2 ದಿನವೂ ಹಬ್ಬ ಬಿಟ್ಟಿದೆ. ಬಟ್ ಈವ್ನಿಂಗ್ ಮಾಡೋವಂಥದ್ದು ತುಳಸಿ ವಿವಾಹ. ಸೊ ಹಾಗಾಗಿ ನಾನು ಟ್ಯೂಸ್ಡೇ ಮಾಡ್ತಾ ಇದ್ದೀನಿ. ಹೀಗೆ ಬರುತ್ತೆ ಅಂತ ತೋರಿಸ್ತೀನಿ. ಸಿಂಪಲಾಗಿ ಮಾಡ್ತಾ ಇದ್ದೀನಿ ಈ ಸಲ. ಜಾಸ್ತಿ ಫ್ಲವರ್ ಕಾರ್ಪೆಟ್ ಏನೂ ಆಗ್ತಿಲ್ಲ. ಮಳೆನೂ ಬರ್ತಾ ಇದೆ. ಹಾಗಾಗಿ ಮಳೆ ಬರ್ತಾ ಇದೆ. ಸೊ ಜಡಿ ಥರ ಹಿಡ್ಕೊಂಬಿಟ್ಟಿದೆ. ಅದಕ್ಕೆ ಸಿಂಪಲಾಗಿ ಮಾಡಿದ್ದೀನಿ. ಸೊ ಇನ್ನೊಂದು ರೌಂಡು ಬರ್ಬೋದು. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಸಿ. ಚಿಕ್ಕ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್. ಈ ಲಾಗ್ ಆಗಿರುತ್ತೆ ನಮ್ಮ ಮನೆಯ ತುಳಸಿ ಹಬ್ಬದ ಲಾಗ್. ಸ್ವಲ್ಪ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಆ್ಯಂಡ್ ಈಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಬ್ಲೌಸ್ ಪೀಸಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಸ್ಯಾರಿ ಟೈಪ್ ಉಡಿಸಿ ಆ್ಯಂಡ್ ನಮ್ಮ ಮನೇಲಿರೋ ಬಾಲಗೋಪಾಲ ಕೃಷ್ಣಂದು ವಿಗ್ರಹನಿಟ್ಟು ಆ್ಯಂಡ್ ನನ್ನ ಹತ್ರ ಇರುವಂಥ ಒಂದಷ್ಟು ಒಡವೆಗಳನ್ನೆಲ್ಲ ಹಾಕಿ ಈಗ ರೆಡಿ ಮಾಡ್ತಾ ಇದ್ದೀನಿ. ನೀವು ಫ್ಲವರ್ ಕಾರ್ಪೆಟ್ ಎಲ್ಲ ನೋಡಿರ್ತೀರ ಅಲ್ವಾ. ಸೊ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ದೊಡ್ಡದು ಇದು ತುಳಸಿ ಗಿಡ. ಆ್ಯಂಡ್ ರೀಸೆಂಟಾಗಿ ಅದನ್ನು ರೀಪ್ಲೇಸ್ ಮಾಡಿದೆ ನಾನು. ಚಿಕ್ಕದು ಪುಟ್ಟದಾಗಿ ಇದೆ. ಆ್ಯಂಡ್ ಈಗ ಗೆಜ್ಜೆ ವಸ್ತ್ರ ಅಂತೂ ತುಂಬ ಇಂಪಾರ್ಟೆಂಟು. ಹೂವು, ಗೆಜ್ಜೆ ವಸ್ತ್ರ ಮತ್ತು ಬೆಟ್ಟದ ನಲ್ಲಿಕಾಯಿ ಗಿಡ ಅದನ್ನೆಲ್ಲ ಇಟ್ಟು ಈಗ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ರೆಡಿ ಮಾಡಿದೆ. ಪ್ರಸಾದಕ್ಕೆ ಅವಲಕ್ಕಿ ಆಗಿದೆ. ಆ್ಯಂಡ್ ಸೊ ಎಲ್ಲ ಸೆಟಪ್ ಆಗಿದೆ. ಇನ್ನು 6 o'clock ಅಷ್ಟೊತ್ತಿಗೆ ದೀಪ ಹಚ್ಚೋದು ಅಷ್ಟೇ ಬಾಕಿ ಇರೋದು. ಈಗ ತಾಂಬೂಲ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ದೀಪ ಹಚ್ಚೋದಕ್ಕೆ ಬಾಗಿಲಿಗೆಲ್ಲ ಡೆಕೋರೇಷನ್ ಮಾಡಬೇಕು. ಸಾಕಾಗೋಗಿದೆ, ಟಯರ್ಡ್ ಆಗೋಗಿದೆ. ಸೊ ಲೆಟ್ಸ್ ಫಿನಿಶ್ ಆಫ್. ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಅಂತೂ ಸಿಕ್ಕಾಪಟ್ಟೆನೇ ಮನೆಯಲ್ಲಿ ಕೆಲಸ ಇತ್ತು. ಆ್ಯಂಡ್ ಅತ್ತೆ ಸ್ವಲ್ಪ ಹಪ್ಪಳ ಎಲ್ಲ ಇಟ್ಕೋಬೇಕು ಅಂತ ಇವತ್ತೇ ರೆಡಿ ಮಾಡಿಬಿಟ್ಟಿದ್ರು. ಹಾಗಾಗಿ ಆ ಕೆಲಸ ಸಿಕ್ಕಾಪಟ್ಟೆ ಇತ್ತು. ಅದರಲ್ಲಿ ಮಳೆ ಅಂತೂ ಬರ್ತಾನೇ ಇತ್ತು. ನಾವು ಅಂದ್ಕೊಂಡ್ವಿ ಬಿಸಿಲಿರುತ್ತೆ ಅಂತ ಹೇಳ್ಬಿಟ್ಟು ಅತ್ತೆ ಈ ಥರ ಪ್ಲ್ಯಾನ್ ಮಾಡಿದ್ರು ಹಪ್ಪಳ ಇಡೋದಕ್ಕೆ ಎಲ್ಲ. ಆ ಲಾಗ್ಸು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಕನ್ಫ್ಯೂಷನ್ ಇದ್ವಿ. ಆ್ಯಕ್ಚುಲಿ ಟ್ಯೂಸ್ಡೇನ ವೆಡ್ನೆಸ್ಡೇನ ಅಂತ ಕನ್ಫ್ಯೂಷನಲ್ಲಿದ್ವಿ. ಆ್ಯಂಡ್ ಚಂತು ಅವರು ತಿಥಿ ಅದೆಲ್ಲ ನೋಡ್ಬಿಟ್ಟು ಅಂದರೆ ಟೈಮ್ ಎಲ್ಲ ನೋಡಿಬಿಟ್ಟು ಟ್ಯೂಸ್ಡೇನೇ ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಂಜೆ ಮಾಡಿರಿ ಅಂತ ಹೇಳಿದ್ರು. ಸೊ ಮನೇಲಿನ ಕೆಲಸ ಮುಗಿಸೋಷ್ಟೊತ್ತಿಗೆ 4 o'clock ಆಗೋಯಿತು. ಅದಾಗಿದ್ದ ತಕ್ಷಣ ನಾನು ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ದು. ಎಲ್ಲ ರೆಡಿ ಆಗಿದೆ. ಇನ್ನೇನು ದೀಪ ಹಚ್ಚಿ ಪೂಜೆ ಮಾಡಬೇಕು ಅಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್. ಎಲ್ಲ ರೆಡಿ ಆಗಿದೆ. ಸೊ 6 o'clock ಆಯಿತು. ಆಲ್ರೆಡಿ ನಮ್ಮ ಮನೆ ಕೆಳಗಡೆ ಬ್ರಾಹ್ಮಣಗಳು ಎಲ್ಲ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು, ಲಿಂಗಾಯತರೆಲ್ಲ. ಸೊ ನಾವು ಈಗ ಶುರು ಮಾಡುವ. ತಾಲಿ ಎಲ್ಲ ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ತುಪ್ಪ ದೀಪ, ಕೃಷ್ಣ, ತುಳಸಿ ಆ್ಯಂಡ್ ಇರೋದು ಬೆಟ್ಟದ ನಲ್ಲಿಕಾಯಿ ಗಿಡ ಇವತ್ತಿಗೆ ಸೆಟ್ ಆಗಿದೆ. ಬಾಗಿಲಲ್ಲೂ ರೆಡಿ ಆಗಿದೆ. ಆ್ಯಂಡ್ ಈಗ ದೀಪ ಹಚ್ಚಿ ಕಡ್ಡಿ ಎಲ್ಲ ಹಚ್ಚಿ ಈಗ ಶುರು ಮಾಡಬೇಕು. ಆ್ಯಂಡ್ ಅರಿಶಿನ ಕೊಂಬು ಕೂಡ ಕಟ್ಟಬೇಕು ಇವತ್ತು. ಅದು ಮೇನ್ ಇಂಪಾರ್ಟೆಂಟ್ ಅದೇ. ಆ್ಯಂಡ್ ಹಾಗೆ ಒಂದಷ್ಟು ಜನ ಮಾವಿನ ಸೊಪ್ಪಿನ ತೋರಣ, ಬಾಳೆಕಂದು ಅದೆಲ್ಲ ಇಟ್ಟು ಮಾಡ್ತಾರೆ. ಸೊ ನನಗೆ ನಾನು ಚಿಕ್ಕ ವಯಸ್ಸಿಂದ ಹೇಗೆ ಮಾಡ್ಕೊಂಡು ಬಂದಿರ್ತೀನಿ ಆ್ಯಂಡ್ ಇಲ್ಲಿ ಅತ್ತೆ ಹೇಗೆ ಮಾಡಿರ್ತಾರೆ, ಸೊ ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಆ ಥರ ಎಲ್ಲೂ ಮಾಡಿರಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಆದರೆ ಇನ್ನೂ ಸ್ವಲ್ಪ ಪಾಟೆಲ್ಲ ಚೇಂಜ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಇದೆಲ್ಲ ಅರಿಶಿನ ಕೊಂಬು ದಾರ ಎಲ್ಲ ಕಟ್ಟಿ ಈಗ ಪೂಜೆನ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಭಯ ಕೂಡ ಆಗ್ತಿದೆ. ದೀಪ ಎಲ್ಲ ಹಚ್ಚಿದ್ದೀನಿ, ಏನಾಗುತ್ತೆ ಅಂತೆಲ್ಲ ಭಯ ಕೂಡ ಇದೆ.
ಆಗ್ತಿದೆ. ಪೂಜೆ ಕಂಪ್ಲೀಟ್ ಆಗಿದೆ ಈಗ. ಆ್ಯಂಡ್ ತುಪ್ಪದ ದೀಪ ಮತ್ತು ನಲ್ಲಿಕಾಯಿಂದ ಮಾಡಿರೋವಂಥ ತುಪ್ಪದ ದೀಪಗಳು, ಕರ್ಪೂರ ಎಲ್ಲ ಹಚ್ಚಿ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇನ್ಮೇಲೆ ಕುಂಕುಮಕ್ಕೆ ಅರಿಶಿಣಕ್ಕೆ ಕರಿತೀವಿ. ಆ್ಯಂಡ್ ಈ ಲೈಟ್ಸ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಈಗ ಆರತಿ ಮಾಡುವಂಥ ಸಮಯ ನಂದಾಗಿದ ತಕ್ಷಣ ಅತ್ತೆ ಕೂಡ ಆರತಿ ಮಾಡಿದ್ರು. ಸೊ ಈಗ ಅವರು ಕೂಡ ಕುಂಕುಮಕ್ಕೆ ಕೇಳ್ತಾರೆ ನಮ್ಮ ರೋಡಲ್ಲಿ. ಆ್ಯಂಡ್ ನಾವು ಕೂಡ ಅವ್ರಿಗೆ ಕುಂಕುಮಕ್ಕೆ ಕೇಳಬೇಕು. ಲಾಸ್ಟಲ್ಲಿ ನಾವು ತೆಗೆಯೋದಕ್ಕೆ ಅಂತ ಹೇಳ್ಬಿಟ್ಟು ಕೆಂಪು ನೀರನ್ನ ಬಳಸ್ತೀವಿ. ಆ್ಯಂಡ್ ಇದರಲ್ಲಿ ಅಕ್ಷತೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಈ ತುಳಸಿ ಪೂಜೆಯಲ್ಲಿ. ಬಂದರು ಬಮ್ಮ ಜಯಲಕ್ಷ್ಮಿ ಅಂತ ಬಂದು. ಅಲ್ಲ ಆಂಟಿ ಅನಸ್ತೇಷಿ ಆಗ್ತಾರಲ್ವ ಅಲ್ಲಿಗೆ, ಅವಾಗೇನು ಗೊತ್ತಾಗಲ್ಲ. ಅದೇ ನಿನ್ನಷ್ಟು ಶಕ್ತಿ ದೇವ್ರು ನಮಗೂ ಕೊಡಲಿ. ಹೆಂಗೆ ಬನ್ನಿ ಬನ್ನಿ, ಮುಗೀತಾ ಕೆಳಗಡೆ? ಹಾಗೆ ಕುಂಕುಮಕ್ಕೆ ಜಯಲಕ್ಷ್ಮಿ ಆಂಟಿ, ಭಾರತಿ ಆಂಟಿ ಮತ್ತು ಅಮ್ಮಯ್ಯ ಆಂಟಿ ಕೂಡ ಬಂದಿದ್ದರು. ಆ್ಯಂಡ್ ಬಾಡಿಗೆ ಮನೆಯಲ್ಲಿ ಒಬ್ಬರು ಆಲ್ರೆಡಿ ಬಂದು ಹೋಗ್ಬಿಟ್ಟಿದ್ರು. ನಾನು ವೀಡಿಯೋ ಕ್ಲಿಪ್ಪಿಂಗೇ ತೊಗೊಂಡಿರಲಿಲ್ಲ. ಸೊ ಒಂದು ಸ್ವಲ್ಪ ಜನ ಕೇಳ್ತೀವಿ ಅಷ್ಟೇ. ಆ್ಯಂಡ್ ಇವ್ರ ಮನೆಗೆ ಕೂಡ ನಾವು ಹೋಗಬೇಕಾಗಿರುತ್ತೆ. ಆ್ಯಂಡ್ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀನಿ. ಇವ್ರದ್ದೆಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಮುಗಿಸ್ಕೊಂಡು ಅಂಜು ಮನೆಗೆ ಹೋಗಬೇಕು. ಅಲ್ಲೂ ಕೂಡ ತುಳಸಿ ಪೂಜೆ ಮಾಡಿದ್ದಾರೆ, ಅವರು ಕೂಡ ಕುಂಕುಮ ಕರೆದಿದ್ದಾರೆ. ಆ್ಯಂಡ್ ಅದಾದ ನಂತರ ಅನಿತಕ್ಕ ಮನೆಗೆ ಹೋಗಬೇಕು. ಅವರು ಆಮೇಲೆ ನಮ್ಮ ಮನೆಗೆ ಬರೋದು ಅಂತ ಪ್ಲ್ಯಾನ್ ಆಗಿತ್ತು. ಆ್ಯಂಡ್ ಇದೆಲ್ಲ ನಡುವೆ ಮಳೆ ಕೂಡ ಇತ್ತು. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ನಾವು ಓಡಾಡಬೇಕು. ಒಂದಷ್ಟು ಫೋಟೋಸ್ ಕೂಡ ತಗೊಂಡು ಕುಮರಕ್ಕೆ ಹೋಗ್ತಿದ್ದಾರೆ. ಅಮ್ಮ ಆಂಟಿ ಮನೆ, ಭಾರತಿ ಆಂಟಿ ಮನೆ, ಎಲ್ಲರ ಮನೆಗೂ. ಆ್ಯಂಡ್ ಫೈನಲಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಮನೆಗೆ ಬಂದಿದ್ದೀನಿ ಈಗ ತುಳಸಿ ನೋಡಿ. ನಮ್ಮ ಭಾರತಿ ಆಂಟಿ ಎಕ್ಕದ ಗಿಡ ಕೂಡ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಬೆಳೆಸಿದಾರೆ ಅಲ್ವಾ ಆಂಟಿ? ಬಿಲ್ಡಿಂಗ್ ಒಳ್ಳೇದಾಗಲ್ಲ, ಬರೀ ನಿಂಗೆ ಒಳ್ಳೇದಾಗಲ್ಲ ಅಂತನಾ? ಅದೇ ಅಲ್ವಾ? ಹಾಂ ನೋಡಿ, ನೀನು ಫೋಟೋ ಇಟ್ಕೊಂಡಷ್ಟೊತ್ತಿಗೆ ಏನಕ್ಕೆ ಬಂದೆ ನೀನು? ಹಾಗೆ ನಮ್ಮ ಅತ್ತೆ ಬಂದರು ವಾಪಸ್ ಎಲ್ಲರ ಮನೆಯಿಂದ ಅರ್ಶಿನ ಕುಂಕುಮ ಇಟ್ಕೊಂಡು. ಈಗ ನಾನು ಹೊರಟಿದ್ದೀನಿ. ಆ್ಯಂಡ್ ಕೆಳಗಡೆ ಫಸ್ಟ್ ಭಾರತಿ ಆಂಟಿ ಮನೆಗೆ ಹೋದೆ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾನು ನೆಕ್ಸ್ಟು ಅಮ್ಮಾಯಿ ಆಂಟಿ ಮನೆಗೆ ಹೋಗ್ಬೇಕಿತ್ತು. ಅಮ್ಮಾಯಿ ಆಂಟಿ ಮನೆಗೆ ಬಂದಿದ್ದೀನಿ. ಎಲ್ಲಿ ಅಮ್ಮಾಯಿ ಆಂಟಿ? ಅಮ್ಮಾಯಿ ಆಂಟಿ ಮನೇಲಿ ಸಾಕಾದಾಗ ಬೆಳೆದಿದೆ. ಏನೋ ನೀನು ಸೈಕಲ್ನು ಜಾಯಿನ್ ಮಾಡಿಬಿಟ್ಟಿದ್ದೀರಾ? ಬನ್ನಿ ನೋಡಿ, ನಮ್ಮ ಯೋಗಿ ತಮ್ಮ ಮಾಡ್ತಾ ಇದ್ದಾಳೆ ಪೂಜೆನ. ಆ್ಯಂಡ್ ಅಮ್ಮ ಆಂಟಿ ಎಲ್ಲ ಮನೆ ಮುಗಿಸ್ಕೊಂಡು ನಾನು ಅನಿತಕ್ಕ ಬಂದಿದ್ದು ಅಂಜು ಅಕ್ಕನ ಮನೆಗೆ. ಸೊ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮುಗಿಸಿದ್ರು. ಆಲ್ರೆಡಿ ಯೋಗಿತಾ ಪೂಜೆ ಮಾಡ್ತಾಯಿದ್ಲು. ಅದನ್ನು ಹಾಗೆ ನಾನು ಅನಿತಕ್ಕ ಕೂಡ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಇದೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ ನಾವು ಬರೋದಕ್ಕೋಸ್ಕರ ಅಲ್ವೇನೆ? ಎಲ್ಲಿ ನಮ್ಮ ರೋಹಿತಾ? ಹಾಗೆ ಅನಿತಕ್ಕ ಕೂಡ ಪೂಜೆ ಮಾಡಿ ಅಕ್ಷತೆ ಎಲ್ಲ ಹಾಕಿದ್ರು. ಆ್ಯಂಡ್ ಅಂಜು ಮೊದಲೇ ಮಾಡಿಬಿಟ್ಟಿದ್ಲು, ಬಟ್ ಕ್ಯಾಪ್ಚರ್ ಆಗಿರಲಿಲ್ಲ. ಅದಕ್ಕೋಸ್ಕರನೇ ಈಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಎರಡು ಕೈ ಹೋಗಲಿ. ಈ ಹೊಸ್ಕೆಗಳಿಗೆಲ್ಲ ಹೇಳ್ತಾರೆ ನೋಡಿ, ಎರಡು ಕೈ ಹೋಗ್ಲಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ,
ಹೆಜ್ಜೆಯ ಮೇಲೊಂದೆಜ್ಜೆಯ ನಿಟ್ಟುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಟ್ಟುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ್ಯಂಡ್ ಅಂಜು ಅಕ್ಕನ ಮನೇಲಿ ಆರತಿ ಎಲ್ಲ ಮಾಡಿ ಆ್ಯಂಡ್ ಅಲ್ಲಿ ಕೂಡ ದೃಷ್ಟಿ ಎಲ್ಲ ತೆಗೆದು ಲಕ್ಷ್ಮೀ ಬಾರಮ್ಮ ಅಂತ ಹಾಡು ಹಾಡಿ ಫಸ್ಟ್ ಟೈಮ್ ನಾವು ಇದನ್ನು ಟ್ರೈ ಮಾಡಿದ್ದು. ಹಾಡಾಡಿ ಆ್ಯಂಡ್ ಅರ್ಶಿನ ಕುಂಕುಮ ಕೂಡ ಕೊಟ್ಟಳು, ಹಾಗೆ ತಾಂಬೂಲ ಕೂಡ ಕೊಟ್ಟಳು. ಸೊ ನಾವೀಗ ನೆಕ್ಸ್ಟು ಹೊರಡಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಬೇಗ ಬೇಗ ಎಲ್ಲ ಇಲ್ಲಿ ಫಸ್ಟ್ ಮಾಡಿದ್ವಿ, ಬಿಕಾಸ್ ಇದು ದೂರ ಇರೋದು ಆ್ಯಕ್ಚುಲಿ ಅಂಚಪಲ್ಯ. ಸೊ ಅನಿತಕ್ಕನ ಮನೆಯಿಂದ ನಮ್ಮ ಮನೆಗೆ ಹಿಂಗೋ ಈಸಿಯಾಗಿ ಹೋಗ್ಬೋದು. ಆ್ಯಂಡ್ ಹಾಗೆ ಅಲ್ಲೆಲ್ಲ ಕುಂಕುಮ ಕೂಡ ಬಂದಿದ್ರು. ಕೂತಿಸ್ಕೊಂಡಿದ್ದಾನೆ, ನೀವು ನಮ್ಮ ಮನೆಗೆ ಕರ್ಕೊಂಬರಲ್ಲ ಅಂತ ಹೇಳಿದ್ದಕ್ಕೆ. ನೋಡಿ ಸಕ್ಕತ್ತಾಗಿ ಮಾಡಿದ್ದಾಳೆ ಯೋಗಿತಾ ಅಲ್ವಾ. ಡ್ರಾಯಿಂಗ್ನ ತಿದ್ದಿ ಬರೋದಂಗೆ ಮಾಡ್ತಾಳೆ. ಸೊಂಟ ಬಗ್ಸ್ಕೊಡು. ನೆಕ್ಸ್ಟು ಅನಿತಕ್ಕನ ಮನೆಗೆ ಬಂದ್ವಿ. ಸೊ ಇಲ್ಲಿ ಕೂಡ ಆಲ್ರೆಡಿ ಕುಂಕುಮ ಕೊಡ್ತಿದ್ದಾಳೆ ನೋಡಿ. ನಾನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಟ್ಟುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಟ್ಟುತ್ತ ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅನಿತಕ್ಕ ಮನೆಯಲ್ಲೂ ಪೂಜೆ ಮುಗೀತು. ಸೊ ಅವರು ಈಗೆಲ್ಲ ಅಕ್ಷತೆ ನಮ್ಮ ಕೈಯಲ್ಲಿ ಹಾಕ್ಸಿ ನಾವೆಲ್ಲ ಅಲ್ಲಿನ ಆಶೀರ್ವಾದ ತಗೊಂಡು ಅವ್ರ ಮನೇಲಿ ಅರ್ಶಿನ ಕುಂಕುಮ ತಗೊಂಡು ನೆಕ್ಸ್ಟ್ ಬರಬೇಕಾಗಿರೋದು ನಮ್ಮ ಮನೆಗೆ. ಆ್ಯಂಡ್ ಅಲ್ಲೂ ಕೂಡ ಆರತಿ ಎಲ್ಲ ಮುಗಿಸಿದ್ವಿ. ಒಂದಷ್ಟು ಫೋಟೋಸ್ ಕೂಡ ತಗೊಂಡಿದ್ವಿ. ಅನಿತಕ್ಕ, ಅಂಜು, ನಾನು ಎಲ್ಲ ಇದಾಗಿದ ತಕ್ಷಣ ಬಂದಿದ್ದು ನಮ್ಮ ಮನೆಗೆ. ಇವ್ರು ಬರೋಷ್ಟರಲ್ಲಿ ನಮ್ಮ ಮನೇಲಿ ಪೂಜೆ ಕಂಪ್ಲೀಟ್ ಆಗೋಗಿತ್ತು. ಹಾಗಾಗಿ ಬರೀ ಅಕ್ಷತೆ ಹಾಕಿ ಇಲ್ಲಿ ನಮಸ್ಕಾರ ಮಾಡಿಕೊಂಡ್ರು. ಆ್ಯಂಡ್ ನಾನು ಬರೋವರೆಗೂ ನಮ್ಮ ಅತ್ತೆ ಬೇರೆಯವ್ರು ಯಾರ ಮನೆಗೂ ಹೋಗ್ದಾರ ಅಲ್ಲೇ ಕಾಯ್ಕೊಂಡಿರು, ಬಿಕಾಸ್ ಒಡವೆ ಎಲ್ಲ ಹಾಕಿ ರೆಡಿ ಮಾಡಿರ್ತೀರಿ. ಆ್ಯಂಡ್ ಇನ್ನೊಬ್ಬರು ಕೂಡ ಬರಬೇಕಾಗಿತ್ತು, ನಮ್ಮ ಅತ್ತೆ ಫ್ರೆಂಡು ಕುಂಕುಮ ತೊಗೊಂಡೋಗೋದಕ್ಕೆ. ಸೊ ಅಷ್ಟೊತ್ತು ಮಳೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೆಲ್ಲ ರೌಂಡ್ ಮಾಡ್ಕೊಂಬರಕ್ಕೆ ಹೋಗ್ಬೇಕಿತ್ತಲ್ಲ ಅನಿತಕ್ಕನ ಮನೆಗೆ ಅಂಜು ಮನೆಗೆಲ್ಲ. ಸೊ ನಾನು ಹೊರಟಿದ್ದೆ. ಆ್ಯಂಡ್ ಹಾಗೆ ಈಗ ಗಗನ ಕೂಡ ಬಂದಳು. ಸೊ ಅವಳು ಕೂಡ ಆಶೀರ್ವಾದ ತಗೊತಾ ಇದ್ದಾಳೆ. ಯಾರು ಎಂಥ ಸಾಂಗ್ ಹಾಕೋರು. ಆರತಿ ಹಾಡೆಲ್ಲ ಆಗಿದ ತಕ್ಷಣವೇ ನಾವೆಲ್ಲರ ಮನೇಲೂ ಒಂದೇ ಹಾಡು ಆಡಿದ್ದು. ಸೊ ಅದನ್ನು ಕೂಡ ಎಲ್ಲ ಹೇಳ್ಕೊಂಡು ನಗ್ತಾಯಿದ್ರು, ಒಂದೇ ಹಾಡು ಆಡಿದ್ಯಾ 3 ಮನೇಲೂ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಬೇರೆ ಹಾಡು ಆ ತಕ್ಷಣಕ್ಕೆ ಇದಕ್ಕೆ ಹೊಳ್ದಿಲ್ಲ, ಕೃಷ್ಣನ ಹಾಡಲ್ಲ. ಸೊ ಹಾಗಾಗಿ ಇದು ಈಸಿಯಾಗಿ ಬಾಹೆಟ್ಟಾಗಿತ್ತು ಅಂತ ಹೇಳ್ಬಿಟ್ಟು ಈ ಹಾಡು ಆಡಿದ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಸೊ ಅವರು ಅರಿಶಿನ ಕುಂಕುಮ ತೊಗೊಂಡು ಮತ್ತೆ ಹೊರಡಬೇಕಾಗುತ್ತೆ ಅಲ್ವಾ. ಸೊ ಮಕ್ಕಳೆಲ್ಲ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಮೊದಲೇ ರೋಹಿತ್ ಎಲ್ಲ ಹತ್ಕೊಂಡು ಕೂತ್ಕೊಂಡಿದ್ದ, ಕರ್ಕೊಂಡೋಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮಳೆ ಬೇರೆ ಬರೋ ಹಾಗಿತ್ತು, ಹಾಗಾಗಿ ಬೇಗನೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಈಗ ಪ್ರಸಾದ ಎಲ್ಲ ಕೊಡುವಂಥ ಸಮಯ.
ಹಾಗೆ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ ನನ್ನ ತುಳಸಿ ಹಬ್ಬದ ಲಾಗ್ ಹೇಗಿತ್ತು ಅಂತ. ಸೊ ನಾನು ಪ್ರತಿ ವರ್ಷವೂ ಇದೇ ಥರ ಮಾಡೋದು. ನೀವು ಯಾವ ರೀತಿ ಏನಾದರೂ ಚೇಂಜಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.